ಸರಿ, ಈಗ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಕಾಕ್ರೋಚ್ ಅವ್ರಿಗೆ ಸುರಾಧಿಪತಿ ರೋಲ್ ಕೊಟ್ಟಿದ್ದಾರೆ, ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು. ಈಗ ಜಂಟಿಗಳು ಮತ್ತೆ ಒಂಟಿಗಳು ಇಬ್ರು ಸಪರೇಟ್ ಆಗೋಗ್ಬಿಟ್ಟಿರೋಂಥದ್ದು ಕಂಪ್ಲೀಟ್. ಜಂಟಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಸುರಾಧಿಪತಿಗೆ, ಒಂಟಿಗಳೇ ಅವ್ರ ಮೇಲೆ ತಿರುಗಿ ಬಿದ್ದಿರುವಂಥದ್ದು. ಯಾಕಂದ್ರೆ ಕಾಕ್ರೋಚ್ ಸುದಿ ಅವ್ರು ಕೂಡ ಒಂಟಿನೇ. ಸೊ ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು. ರಕ್ಷಿತಾ ಅವ್ರು ಕೂಡ ಬಂದಿದ್ರು, ಅವರು ಎಲ್ಲರ ಮೇಲೂ ತಿರುಗಿ ಬಿದ್ದಿರುವಂಥದ್ದು. ಸೊ ಹೇಗ್ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಸೊ ಈ ಇಂಟ್ರೆಸ್ಟಿಂಗ್ ಅನ್ಸೋ ಟೈಮಲ್ಲೇ ಈ ತರ ಆಗಿರೋದು ಘಟನೆ ಆಗಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಅಲ್ಲಿ ಆ ಟಾಸ್ಕ್ ಏನಿದೆ, ಕಾಕ್ರೋಚ್ ಸುಧೀರ್ ಅವರು ತುಂಬಾ ಒಳ್ಳೆಯವರು. ಅವ್ರಿಗೆ ಈಗ ಅರಸರ ಪಾತ್ರ ಕೊಟ್ಟಿದ್ದಾರೆ, ಅಂದ್ರೆ ಅಸುರ ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ಅಷ್ಟೇ ನಿರ್ವಹಿಸ್ತಾರೆ. ತುಂಬಾ ಒಳ್ಳೆ ಪರ್ಸನ್ ಬರೆದವರು ಸುಧೀರ್ ಅವರು. ಈಗ ಅವರು ಒಂಟಿಗಳು ವಿರುದ್ಧ ತಿರುಗಿ ಬಿದ್ದವರು ಇರೋದ್ರಿಂದ ಅಲ್ಲಿ ನಮ್ಮ ಸೇವಕರು ಏನಿದಾರೋ ಸೇವಕರು ಬಹಳ ಸ್ಟ್ರಾಂಗ್ ಆಗಿ ಇದ್ದಾರೆ. ಈಗ ಅಲ್ಲಿ ಯಾರು ಬೇಕಾದ್ರೂ ಫೈನಲ್ ಲಿಸ್ಟ್ಗೆ ಬರ್ಬೋದು. ಎಲ್ಲರೂ ಪ್ರತಿಯೊಬ್ಬರು ಕೂಡ ಡೇ ಕೂಡ ಆಕ್ಟಿವ್ ಆಗಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮೇಡಮ್. ಓಕೆ, ನಿಮ್ಗೆ ಈ ಒಂದು ಬಿಗ್ ಬಾಸ್ ಇನ್ಸಿಡೆಂಟ್ ಏನಿದೆ, ಬೀಗ ಹಾಕಿರೋದು ನೀವು ಇದ್ದಾಗಲೇ ಹಾಕಿದಿದ್ರೆ ನಿಮ್ಗೆ ಇನ್ನೊಂದಷ್ಟು ದಿನ ಅವಕಾಶಗಳು ಸಿಗ್ತಾ ಇತ್ತು ಅಂತ ಅನ್ಸುತ್ತೆ ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ. ಸೊ ನಿಮ್ಗೆ ಏನಾದರೂ ಈ ಥರ ಬಂದಾಗಿದೆ ಅಂತ ತಕ್ಷಣ ಅಯ್ಯೋ ನಾವು ಇದ್ದಾಗಾದರೂ ಬಂದಾಗಿದ್ದಿದ್ರೆ ಚೆನ್ನಾಗಿರೋದಪ್ಪ ಅಂತ ಏನಾದರೂ ಅನಿಸಿದೆಯಾ ಸರ್? ಇಲ್ಲ, ಖಂಡಿತವಾಗಿ ಇಲ್ಲ ಮೇಡಮ್. ಯಾಕಂದರೆ ಈಗ ಟಾಸ್ಕು ಮತ್ತು ನಾಮಿನೇಷನ್ ಅಂತಂದರೆ ಎಲ್ರಿಗೂ ಅನ್ವಯ ಆಗುತ್ತೆ. ಆ ಥರದ್ದು ಕನಸು ಕಾಣೋದು ತಪ್ಪು ಅದು. ಯಾಕಂದರೆ ಅದು ನಾನೇನಾದರೂ ಆ ಟೈಮಲ್ಲಿ ನಾಮಿನೇಷನ್ ಆಗಿ ಹೊರಗಡೆ ಬಂದಿದ್ದೀನಿ ಅಂದರೆ ಅದು ಟಾಸ್ಕು ಅವ್ರ ಕರ್ತವ್ಯ ಅವರು ಮಾಡಿದ್ದಾರೆ. ಈಗ ಏನಂದರೆ ನಾನು ಇದ್ದಿದ್ರೆ ಅನ್ನೋದು ಅದು ಇದಾಗುತ್ತೆ. ಯಾಕಂದರೆ ಇಷ್ಟು ಬಿಗ್ ಬಾಸ್ ಏನಂದರೆ ನಾನು ಆಚೆ ಕಡೆ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನಿಲ್ಲಬಾರ್ದು, ಅದು ಕಂಟಿನ್ಯೂ ಆಗಿ ನಡಿಬೇಕು. ನಾನು ಹೊರಗಡೆ ಬಂದರೂ ಕೂಡ ಬಿಗ್ ಬಾಸ್ ಅದು ನಡೆದ್ರೆ ಆ ಕ್ರೆಡಿಟು ನಮಗೆ ಸಿಗುತ್ತೆ. ನಮಗೆ ಅದು ಕಂಟಿನ್ಯೂ ಆಗ್ಬೇಕನ್ನೋದೇ ನಮ್ಮ ಆಸೆ ಎಂಬಲ ಇರೋದು ಮೇಡಮ್. ಖಂಡಿತವಾಗಿ ನಾವು ಏನಾದ್ರು ಇದ್ದಿದ್ರೆ ಸ್ಟಾಪ್ ಆಗಿದ್ರು ಕೂಡ ಇನ್ನೊಂದಿಷ್ಟು ದಿನ ನಾವು ಅವಕಾಶಗಳು ಸಿಗ್ತಾ ಇತ್ತು. ಅಲ್ದೇ ನಾನು ಕೋಟ್ಯಾಂತರ ಅಭಿಮಾನಿಗಳ ದೇವರುಗಳ ಆಶೀರ್ವಾದ ಪಡ್ಕೊಂಡು ಹೋಗಿರೋದು. ಅವ್ರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಕರಿಬಸಪ್ಪ ಏನೋ ಮಾಡ್ತಾರೆ ಅಂತಂದು. ಸೊ ನಾನು ಎಲ್ಲ ಮುಂಚೆ ಹೇಳ್ದಂಗೆ ನಾನು ಅಲ್ಲಿನೂ ಆರ್ಭಟಿಸೋದಕ್ಕಿಂತ ಮುಂಚೆನೇ ನನ್ನನ್ನು ಹುಲಿನ ಹಿಡಿದು ಪಂಜರದಲ್ಲಿ ಹಾಕ್ಬಿಟ್ಟು ನನ್ನನ್ನು ಅಂದರೆ ಆಚೆ ಕಡೆಗೆ ಕಳಿಸಂದ್ರೆ ಮೊಗ್ಗಾಗಿರೋ ಹೂನ ಅರಳಕ್ಕೆ ಬಿಡ್ದೇ ಚಿವುಟಿ ಇದು ಮಾಡಿಬಿಟ್ರು. ಹೆಂಗಿರ್ತದೆ ಅಂದರೆ ನಾನೊಂಥರ ಗ್ರಂಥ, ಅಲ್ಲಿ ನಾನು ಇನ್ನೂ ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ. ಆ್ಯಕ್ಚುಲಿ ನೀವು ಹೇಳ್ತಿರೋದು ಎಲ್ಲರೂ ಒಂದು ವಾರ ಅಂತ ಹೇಳ್ತಿರೋದು, ಒಂದು ವಾರ ಅಲ್ಲ, ನೆಕ್ಸ್ಟ್ ಡೇಗೆ ನಮ್ಮನ್ನಲ್ಲಿ ನಾಮಿನೇಷನ್ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ನಮಗೆ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸೈಲೆಂಟ್ ಆದ್ವಿ ಅಂತ ಹೇಳ್ತೀವಿ. ಹಂಗಾಗಿ ನನಗೇನಾದರೂ ಹಂಗೆ ಸ್ಟಾಪ್ ಆಗಿದ್ದರೆ ನಾನು ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲೇ ನಿಮ್ಮದು. ಸರ್, ಈಗ ಹೇಗಿದೆ ನಿಮ್ಮ ಕ್ರೇಜು? ಈಗ ತಾನೇ ನೋಡ್ತಾ ಇದ್ದೆ ನಿಮ್ಮ ಮನೆ ಮುಂದೆ ಹುಡುಗರು ಬಂದಿದ್ರು. ಸೊ ಇವರೇ ಅಲ್ವಾ ಬಿಗ್ ಬಾಸ್ ಅವರು ಸ್ಪರ್ಧಿಯವ್ರ ಮನೆ ಅಂತ ಕೇಳ್ತಾ ಇದ್ರು ಎಲ್ಲ. ಸೊ ಎಲ್ಲ ಫೋಟೋ ತೆಗೆಸ್ಕೊಳಕ್ ಬರ್ತಿರೋವಂಥದ್ದು. ಸೊ ಈಗ ಕರಿಬಸಪ್ಪ ಅಂತ ಅಂದ್ರೆ ಎಷ್ಟು ಜನ ಗುರ್ತಿಡಿತಿದ್ದಾರೆ, ಏನು ಹೇಳ್ತಿದ್ದಾರೆ? ಈ ಮೇ ಬಿ ನಿಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ನೀವು ಇರೋದು. ಸೊ ಇವಾಗ ನಾವು ಹೋಗಿ ಕೇಳಿದ್ವಿ, ಅಲ್ಲಿ ಇದೇ ಅವ್ರ ಮನೆ ಅಂತ ತೋರಿಸಿದ್ರು. ಸೊ ಹೇಗಿದೆ ಸರ್ ಕ್ರೇಜು? ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅದನ್ನ? ಮೇಡಮ್, ಭಾಳ ಖುಷಿಯಾಗುತ್ತೆ. ಈಗ ಇದಕ್ಕಿಂತ ಬರೋದಕ್ಕಿಂತ ಮುಂಚೆನೇ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಿರೋದ್ರಿಂದ ಸ್ವಲ್ಪ ಜನಗಳಿಗೆ ಗೊತ್ತಿತ್ತು. ಬಿಗ್ ಬಾಸ್ ಅವರು ದೊಡ್ಡ ಮನಸ್ಸು ಮಾಡಿ ಹೃದಯಪೂರ್ವಕವಾಗಿ ಕೋಟ್ಯಾಂತರ ಜನಗಳಿದ್ರಲ್ಲಿ ಅವ್ರಿಗೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಪುಣ್ಯ, ನನ್ನ ಅದೃಷ್ಟ. ಹಾಗಾಗಿ ಅವ್ರಿಗೆ ನಮ್ಮ ದೇಹದಲ್ಲಿ ಜೀವ ಇರೋವರೆಗೂ ನಾನು ಕಲರ್ಸ್ ಕನ್ನಡದವ್ರಿಗೆ ನಾನು ಮರೆಯೋದಿಲ್ಲ. ಹಾಗಾಗಿ ಇಲ್ಲಿ ಈಗ ನಾನು ಬಂದಿದ್ದೀನಿ, ಎಲ್ಲರೂ ನನ್ನ ಸ್ವಲ್ಪ ಜನ ಬಿಗ್ ಬಾಸ್ ಮನೆಗೆ ಹೋಗಿದ್ರಲ್ಲ ಇವರೇ ಅಂತ ಕರಿಬಸಪ್ಪ ಅಂತಂದೇಳಿ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದೇ ನನ್ನ ಪುಣ್ಯ, ನನ್ನ ಭಾಗ್ಯ. ಅವರು ಆ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಯಾವುದೇ ಥರದ್ದು ಇದು ಬಂದಿಲ್ಲ. ಯಾಕಂದರೆ ನಾನು ಅಂಥ ದೊಡ್ಡ ಸೆಲೆಬ್ರಿಟಿನೆಲ್ಲ ಏನೆಲ್ಲ, ಅವ್ರು ಯಾರು ಮಾತಾಡಿಸ್ತಾರೋ ಅವ್ರಿಗೆಲ್ರಿಗಿಂತ ಚಿಕ್ಕ ಹುಡುಗನೇ. ಆ ಥರದ್ದು ಏನು ನನಗೆ ಇದಿಲ್ಲ ಮೇಡಮ್. ನಾನಂದರೆ ಇವಾಗ ತಾನೇ ಚಿಕ್ಕ ಹುಡುಗ, ನಾನು ಇವಾಗ ತಾನೇ ಒಂದು ಬಿಗ್ ಬಾಸಲ್ಲಿ ಅವಕಾಶ ಕೊಟ್ಟಿದ್ದು ಅಷ್ಟೇ. ನಾನು ಏನೇ ಸಾಧನೆ ಮಾಡಿದಂದ್ರೂ ಕೂಡ ಅದನ್ನು ನನಗೇನು ಗೊತ್ತಿಲ್ಲ ಮೇಡಮ್, ಅದು ಜನಗಳಿಗೆ ಗೊತ್ತಾಯ್ತು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೆ. ಕಲರ್ಸ್ ಕನ್ನಡ ಇನ್ನಷ್ಟು ಅವಕಾಶಗಳನ್ನ ನಿಮ್ಗೆ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸ್ಪರ್ಧಿ ಕರಿಬಸಪ್ಪ ಅವರ ಮಾತು. ಸೊ ನನಗಂತೂ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿರೋದು ತುಂಬಾ ಬೇಜಾರಾಗಿದೆ. ಆದಷ್ಟು ಬೇಗ ಮತ್ತೆ ರಿಓಪನ್ ಆಗುತ್ತೆ, ಬಿಗ್ ಬಾಸ್ ನಡಿಬೇಕು ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.